PC ಅಪ್ಲಿಕೇಶನ್ ಹಾಕವ್ರ ಅಥವಾ ಹಾಕಿದವ್ರ ಬಹಳಷ್ಟು ಜನ ಕೇಳಾಕತ್ತಿದ್ರಿ ನಂಗೆ, ಅಕ್ಕ ಟ್ಯಾಟೂ ಬಗ್ಗೆ ಸ್ವಲ್ಪ ಹೇಳು. ಯಾಕಂದ್ರೆ ನಮ್ಮ ಬಾಡಿ ಮೇಲೆ ಟ್ಯಾಟೂ ಐತಿ, ಟ್ಯಾಟೂ ಇದ್ರೆ ಏನ ಫಿಸಿಕಲ್ಕ ಅಥವಾ ಮೆಡಿಕಲ್ಗೆ ಏನು ಪ್ರಾಬ್ಲಮ್ ಆಗ್ತೈತೇನ, ಟ್ಯಾಟೂ ಇದ್ರೆ ನಡಿತೈತೋ ಇಲ್ಲೋ ಅಂತ ಹೇಳಿ. ಅದ್ರ ಬಗ್ಗೆ ನಾ ಹೇಳ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಟ್ಯಾಟೂ ಇರಬಾರ್ದು. ಆದ್ರೂ ಬೈ ಚಾನ್ಸ್ ನಾವು ಹಾಕೊಂಡಿರ್ತೀವಿ ಅಥವಾ ಐತಿ ಅಂತ ಹೇಳಿದ್ರೆ ಈಗ ಆರ್ಮಿದಲ್ಲಿ ಹೋಗತ್ತಿರ್ತಾರಲ್ಲ ಅವ್ರಿಗೆ ಟ್ಯಾಟೂ ಅಂತೂ ನಡೆಯಂಗಿಲ್ಲ. ಆಮೇಲೆ ಸ್ಟೇಟ್ ಪೊಲೀಸ್ ಏನೈತಲ್ಲ ಇದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ಮೆನ್ಷನ್ ಮಾಡಿಲ್ಲ ಟ್ಯಾಟೂ ಇರಬೇಕು ಇರಬಾರ್ದು ಅಂತ ಹೇಳಿ. ನಾ ತಿಳ್ಕೊಂಡ ಪ್ರಕಾರ ನಮ್ಮ ಬಾಡಿ ಮೇಲೆ ಯಾವ ಥರ ಟ್ಯಾಟೂ ಇರಬಾರ್ದಪ್ಪ ಅಂತ ಹೇಳಿದ್ರೆ, ಟ್ಯಾಟೂ ಐತಪ್ಪ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಧರ್ಮವನ್ನ ಸೂಚಿಸುವಂಥದ್ದಾಗಿರ್ಬೋದು, ಅಥವಾ ಜಾತಿಯನ್ನ ಸಮುದಾಯವನ್ನ ಸೂಚಿಸುವಂಥದ್ದು ಆಗಿರಬಾರ್ದು, ಅಥವಾ ಯಾವುದೋ ಒಂದು ಪಕ್ಷವನ್ನ ಸೂಚಿಸುವಂಥದ್ದಾಗಿರ್ಬೋದು, ಅಥವಾ ಈ ಭಯ ಹುಟ್ಟಿಸುವಂತ ಟ್ಯಾಟೂಗಳು ಇರ್ತಾವಲ್ಲ ಅವು ಇರಬಾರ್ದು. ಆಮೇಲೆ ವಲ್ಗರ್ ಆಗಿ ಅಸಹ್ಯವಾಗಿ ಕಾಣುವಂತ ಟ್ಯಾಟೂಗಳು ಯಾವುದೇ ರೀತಿಯಾದಂಥ ನಮ್ಮ ಬಾಡಿ ಮೇಲೆ ಇರಬಾರ್ದ್ರಿ. ಆಮೇಲೆ ಬೈ ಚಾನ್ಸ್ ಹಿಂಗ ಅಪ್ಪ ಅಮ್ಮನ ಹೆಸರದು ಬರ್ಕೊಂಡಿರ್ತಾರಲ್ಲ, ಇಲ್ಲ ಬೈ ಚಾನ್ಸ್ ಬೇರೆದವ್ರ ಹೆಸರದು ಬರ್ಕೊಂಡಿರ್ತಾರ, ಅದಿದ್ರೆ ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ನಾ ಕೇಳ್ಪಟ್ಟಂಗ ಫಿಸಿಕಲ್ ಒಳಗಾಗಿರ್ಬೋದು, ಮೆಡಿಕಲ್ ಒಳಗಾಗಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನೊಂದು ಜಾಸ್ತಿ ಕ್ವಶನ್ ಕೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಅದು ಹೆಣ್ಮಕ್ಳ ಅಕ್ಕ ನಮ್ಮ ಸಿ ಸೆಕ್ಷನ್ ಆಗೈತಿ ನಮ್ಗೆ ಅಥವಾ ಆಪರೇಷನ್ ಆಗೈತಿ, ಆಪರೇಷನ್ ಮಾರ್ಕ್ ಅಥವಾ ಸಿ ಸೆಕ್ಷನ್ ಮಾರ್ಕ್ ಅದೇನಾರೇ ಮೆಡಿಕಲ್ ಒಳಗೆ ಅಥವಾ ಫಿಸಿಕಲ್ ಒಳಗೆ ಏನಾರೇ ಪ್ರಾಬ್ಲಮ್ ಆಗ್ತೈತೇನ, ಅದು ನಡೀತೈತೋ ಇಲ್ಲೋ ಅಂತ ಹೇಳಿ. ಆಲ್ಮೋಸ್ಟ್ ನಾ ತಿಳಿದಂಗ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳಿಗೆ ಮದುವೆ ಆದ ನಂತರ ಸಿ ಸೆಕ್ಷನ್ ಆಪರೇಷನ್ ಆಗೋದು ಕಾಮನ್, ನಾರ್ಮಲ್ ಅನ್ನ ಇರ್ತೈತಿ. ಹಿಂಗಾಗಿ ಆಪರೇಷನ್ ಮಾರ್ಕ್ ಬೀಳುವುದನ್ನು ಕಾಮನ್ ಅನ್ನ. ಹಿಂಗಾಗಿ ಇಲ್ಲಿ ತನ ಅಂತೂ ಏನ್ ಪ್ರಾಬ್ಲಮ್ ಆಗಿಲ್ಲ, ಅದ ಡಿಸ್ಕ್ವಾಲಿಫೈ ಅಂತೂ ಮಾಡಿಲ್ಲ, ಇನ್ ಮುಂದೂ ಮಾಡಂಗಿಲ್ಲ ಅಂತ ಅನ್ಕೋತೀನಿ. ಹಿಂಗಾಗಿ ಹೆಣ್ಮಕ್ಳು ಯಾರೆಲ್ಲ ಸಿ ಸೆಕ್ಷನ್ ಆಗೈತಿ ಅಥವಾ ಆಪರೇಷನ್ ಆಗೈತಿ ನಾವು ಹಾಕ್ಬೇಕೇನ್ ಬೇಡ ಅಂತ ಹೇಳಿ ಯೋಚನೆ ಮಾಡತ್ತಿದ್ರೆ ಅಥವಾ ಕನ್ಫ್ಯೂಷನ್ ಆಗಿದ್ರಿ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಬಹುದು, ಏನ್ ಪ್ರಾಬ್ಲಮ್ ಆಗಂಗಿಲ್ಲ.